ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಇವತ್ತು ನಾವು ಯಾವ ಗ್ರಾಮಕ್ಕೆ ಬಂದಿದ್ದೀವಿ ಅಂತ ನೀವೇ ನೋಡಿ ತೋರಿಸ್ತಾ ಇದ್ದೀನಿ. ಲಕ್ಕೂರು ಗ್ರಾಮ ಅದು ಈಗ ಗೊತ್ತಾಯ್ತು. ಅಂತೂ ಸರಗೂರು ತಾಲೂಕಿಂದ ಗುಂಡ್ಲುಪೇಟೆ ತಾಲೂಕು ಲಕ್ಕೂರು ಗ್ರಾಮಕ್ಕೆ ಬಂದು ಇಳಿದು ಇಲ್ಲಿ ನಾನು ನೋಡಿದೆ. ಹಳ್ಳಿಯ ಒಂದು ರಸ್ತೆಗಳು ತುಂಬ ಅದ್ಭುತವಾಗಿವೆ. ಅದರಿಂದ ಒಂದು ಫೋಟೋ ತಗೊಳ್ಳೋಣ ಅಂತ ಹೊರಗಡೆ ಬಂದೆ. ಆವಾಗ ಇಲ್ಲೊಂದು ಬೋರ್ಡ್ ಕಾಣ್ತು, ಲಕ್ಕೂರು, ತುಂಬ ಸ್ವಾಗತ ಇರ್ತಕ್ಕಂಥ ಒಂದು ಬೋರ್ಡು. ಅರ್ಥ ಆಯ್ತು ಅನ್ಸುತ್ತೆ. ಅದು ಭೀಮ ಸ್ವಾಗತ ಅಂತಿತ್ತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಬೋರ್ಡನ್ನು ವಿಡಿಯೋ ಮಾಡಿದೆ. ಹಾಗೆ ಶಾಲೆನೂ ಕೂಡ ಪಕ್ಕದಲ್ಲಿರೋದ್ರಿಂದ ಶಾಲೆನೂ ಕೂಡ ವಿಡಿಯೋ ಮಾಡಲಾಯಿತು. ಚೆನ್ನಾಗಿದೆ. ಹಾಗೆ ಮುಂದೆ ಬರ್ಬೇಕಾದ್ರೆ ರೋಡಲ್ಲಿ ಬರ್ತಾ ಇದ್ದೋ, ಇಲ್ಲಿ ಇಬ್ರು ಪ್ರಮುಖ ವ್ಯಕ್ತಿಗಳು ಕಂಡ್ರು. ನೋಡಿ, ಇಲ್ಲಿ ಸ್ಲೋ ಮೋಷನ್ ನಡ್ಕೊ ಬರ್ತಾ ಇರೋ ವ್ಯಕ್ತಿ ಹುಡುಗನ ಭಾವ ಹುಲಿ. ನೀನೇನು ಇಲ್ಲೊಬ್ರು ಬರ್ತಾ ಇದ್ರೆ ನೋಡಿ ಸ್ನೇಹಿತರೆ, ಇವರು ಗಂಡನ ಅಣ್ಣ, ಹೆಬ್ಬುಲಿ. ಹಾಗೆ ಊಟದ ಕಡೆ ಬಂದು ಊಟದಲ್ಲಿ ಎಲ್ಲ ಊಟ ಗೀಟ ಮಾಡಿಸಿ ಎಲ್ಲ ಅಚ್ಚಕಡೆ ಪೆಂಡಾಲ್ ಹಾಕಿದ್ರು. ಅದು ಬಂದು ಬನ್ನಿ ಊಟ ಮಾಡೋಣ ಅಂತ ಗ್ರಾಮದ ಯಜಮಾನರು ಸಮ್ಮಣ್ಣ ಮತ್ತು ಅವರು ಎಲ್ಲರೂ ಜೊತೆ ಕೂತಿ ಊಟಕ್ಕೆ ಕುಂತ್ಕೊಂಡು ಹಾಗೆ ಸ್ನೇಹಿತರ, ಹುಡುಗಿ ಅವರ ಮನೆ ಹತ್ರ ಹಲವಾರು ಹಳೆ ಕಾಲದ ಮನೆಗಳು ಕೂಡ ಇಲ್ಲಿ ಇದ್ದು, ಅವು ತುಂಬ ಚೆನ್ನಾಗಿದ್ದು. ಬನ್ನಿ ಹುಡುಗಿ ಮನೆ ಹತ್ರ ಹೋಗೋಣ. ನೋಡಿ, ಮನೆ ಒಳಗಡೆ ಹುಡುಗ ಹುಡುಗಿಗೆ ಶಾಸ್ತ್ರಬದ್ಧವಾಗಿ ಶಾಸ್ತ್ರ ಮಾಡ್ತಾಯಿದ್ರು. ಅದೆಲ್ಲ ಪೂರ್ತಿ ಮಹಿಳೆಯರು ತುಂಬಿರೋದ್ರಿಂದ ನಾವು ಒಂದು ವಿಡಿಯೋ ಮಾಡ್ಕೊಳ್ಳೋಣ, ದಾರಿ ಕೊಡ್ರಪ್ಪ ಅಂತಂದು ಹಂಗೋ ಕಷ್ಟಪಟ್ಟು ವಿಡಿಯೋ ಮಾಡಿದೋ. ಆದರೂ ಕೂಡ ವಿಡಿಯೋ ಮಾಡಾಗ ಮತ್ತು ಫೋಟೋ ತೆಗೆಯುವಾಗ ನೋಡಿ, ಫೋಟೋಗ್ರಾಫರು ಮತ್ತು ಅವ್ರ ಮನೆ ಸ್ವಲ್ಪ ಚಿಕ್ಕದ್ರಿಂದ ಎಲ್ರಿಗೂ ಚೌಟ್ರಿ ಥರ ಇನ್ನು ಮನೆ ಯಾರೂ ಕಟ್ಟಿರಲ್ಲ. ಸಾಮಾನ್ಯವಾಗಿ ಒಳಗಡೆ ನೆಂಟರು ಇಷ್ಟೆಲ್ಲ ತುಂಬಿದ್ರು. ಹಾಗಾಗಿ ನೋಡಿ, ಅಕ್ಕನ ಫೋಟೋ ತೆಗೆಯಕ್ಕೆ ಧಾರಣೆ ಕೊಡ್ತಾ ಇಲ್ಲ. ಹುಡುಗನ್ನ ಸ್ವಲ್ಪ ಕತ್ತಂತಗಪ್ಪ ಅಂತೇಳಿ ನೀಟಾಗಿ ಕುಂತ್ಕೊಂಡ್ರು. ಆ ಅಕ್ಕ ಹಂಗೂ ದಾರಿ ಕೊಡ್ತಿಲ್ಲ, ಹಂಗೆ ಮಾಡಿದೆ ವಿಡಿಯೋನ ನಾನು. ಇರಲಿ, ಪರವಾಗಿಲ್ಲ. ನೀವು ಕೂಡ ಇಲ್ಲಿ ಶಾಸ್ತ್ರ ಹೆಂಗ್ ನಡೀತಿದೆ ಅಂತ ನೋಡ್ಕೊಂಬನ್ನಿ. ನೋಡಿ, ಆ ಗ್ರಾಮದ ಗೃಹಿಣಿಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು. ಇದೊಂಚೂರು ತೋರಿಸಿ ಇಲ್ಲಿ. ನೋಡಿ ಸ್ನೇಹಿತರೆ, ಮದುವೆ ಮುಂಚೆ ಮೊದಲನೇ ಒಂದು ಸಂಪ್ರದಾಯದಂತೆ